ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ನನ್ನ ಫ್ರೆಂಡು ಹೊರಟಿರೋದು ಕಡೂರಿಂದ 38 ಕಿಲೋಮೀಟರ್ ದೂರದಲ್ಲಿರೋ ಒಂದು ಕೆಮ್ಮಣ್ಗುಂಡಿಗೆ ಹೋಗ್ತಾ ಆನ್ ದಿ ವೇ ಒಂದು ಅಬ್ಬೆ ಫಾಲ್ಸ್ ಅಂತ ಸಿಗುತ್ತೆ. ಅದನ್ನು ನಾನು ಕೂಡ ಇವತ್ತು ನೋಡಿಲ್ಲ. ನೋಡೋಣ ಇವತ್ತು ಹೆಂಗಿರುತ್ತೆ ಅಂತ ನೋಡ್ಕೊಂಡು ಚಿಕ್ಕದೊಂದು ಟ್ರಿಪ್ ಆಗ್ತೀವಿ, ನೋಡ್ಕೊಂಡು ಬನ್ನಿ. ಬೀರೂರಿಂದ ಬಂದ್ರೆ ಲಿಂಗದಳ್ಳಿ ಅಂತ ಊರು ಸಿಗುತ್ತೆ. ಲಿಂಗದಳ್ಳಿಯಿಂದ ಇಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟ್ ಅಲ್ಲಿ ರೈಟ್ ಸೈಡ್ ಹೋದ್ರೆ ತರೀಕೆರೆಗೆ ಹೋಗ್ತೀವಿ, ಲೆಫ್ಟ್ ಸೈಡ್ ಹೋದ್ರೆ ಕಲ್ಲತ್ತಿಗಿರಿ ಮತ್ತೆ ಕೆಮ್ಮಣ್ಗುಂಡಿಗೆ ಹೋಗ್ತೀವಿ. 2 hours later. ಗೈಸ್, ಇಲ್ಲೇ ಕೆಮ್ಮಣ್ಗುಂಡಿಗೆ ಹೋಗ್ತಾ ಅಂದಿವೆ ಬಳ್ಳಾವರ ಅಂತ ಊರು ಸಿಗುತ್ತೆ. ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬನ್ನಿ ನೋಡೋಣ ಹೆಂಗಿರುತ್ತೆ. ಕಾಫಿ ಕುಡಿದ್ವಿ ಇಬ್ರು. ಕಾಫಿ ಕುಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಫೀಲು. ಮಾಡ್ತಾ ಇರೋ ಟ್ರಿಪ್ಪಲ್ಲಿ ಮಧ್ಯದಲ್ಲಿ ಅವಾಗವಾಗ ಒಂದೊಂದು ಕಾಫಿ ಕುಡ್ಕೊಂಡು ಈ ವೆದರಲ್ಲಿ ಬ್ರೇಕ್ ಆಗ್ತಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಬನ್ನಿ ಮುಂದೆ ಏನಂತ ನೋಡೋಣ. ಇವತ್ತು ಬಳ್ಳಾವರದಲ್ಲಿ ಸಂತೆ ಅನ್ಸುತ್ತೆ. ಸಂತೆ ಇರೋದ್ರಿಂದ ಹೆವಿ ಕ್ರೌಡ್ ಇದೆ, ಹೆವಿ ರಶ್ ಇದೆ. ಸಂಡೇ ಬೇರೆ, ತುಂಬಾನೇ ರಶ್ ಇದೆ. ನೋಡೋಣ ಇರುತ್ತೆ ಅಂತ ಬಂದ್ವಿ ಕಾರಲ್ಲಿ ನೋಡೋಣ. ಗೈಸ್, ಇಲ್ಲಿ ಸ್ಟ್ರೈಟ್ ಹೋದ್ರೆ ಕಲತಿಗಿರಿ ಮತ್ತೆ ಕೆಮ್ಮಣ್ಗುಂಡಿಗೆ ಅಂತ ಬಂದಾಗ ಲೆಫ್ಟಿಗೆ ಹೋದ್ರೆ ಕಲತ್ತಿಗಿರಿಗೆ ಹೋಗ್ತೀವಿ, ಸ್ಟ್ರೈಟ್ ಹೋದ್ರೆ ಸೀದಾ ಕೆಮ್ಮಣ್ಗುಂಡಿಗೆ ನಾನ್ ಸ್ಟಾಪ್ ಆಗಿ ಹೋಗ್ಬಿಡ್ತೀವಿ. ನಾವೀಗ ಕಲತ್ತಿಗಿರಿಗೆ ಹೋಗ್ಬಿಟ್ಟೆ ಹೋಗೋಣ. ಯಾಕೆ ಅಂತಂದ್ರೆ ಅಲ್ಲೂ ವಿಶೇಷವಾಗಿ ಬಹಳಷ್ಟು ವಿಚಾರಗಳಿದೆ, ಮಾತಾಡೋಂಥದ್ದು ಕೇಳೋ ಅಂಥದ್ದು ಇದೆ ನೋಡ್ರಿ. ಇಲ್ಲಿ ಚೆಕ್ ಪೋಸ್ಟ್ ಬೇರೆ ಇದೆ. 1 hour later. ಗೈಸ್, ಕೊನೆಗೂ ಕಲ್ಲತ್ತಿಗಿರಿಗೆ ಬಂದ್ವಿ. ಕಲ್ಲತ್ತಿಗಿರಿದಂತೂ ಇವತ್ತು ವೀಕೇರ್ ಆಗಿರೋದ್ರಿಂದ ಹೆವಿ ರಶ್ ಇದೆ. ಹೆವಿ ರಶ್ ಅಂತಂದ್ರೆ ನೀರಲ್ಲಿ ಆಟ ಆಡೋದಕ್ಕೂ ಕೂಡ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ನೋಡೋಣ, ಆದಷ್ಟು ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಗೈಸ್, ಕಲ್ಲತ್ತಿಗಿರಿಯಿಂದ ಈಗ ಹೊರಟ್ವಿ, ಕೆಮ್ಮಣ್ಗುಂಡಿಗೆ ಹೋಗ್ತಾ ಇದೀವಿ. ಕಲ್ಲತ್ತಿಗಿರಿದು ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಜನ ಅಂದರೆ ಸಖತ್ ಜನ ಇದ್ದಾರೆ ಗೈಸ್. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಆದ್ದರಿಂದ ಕೆಮ್ಮಣ್ಗುಂಡಿಲು ಇದೇ ಥರ ಜನ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲ ಅಂದರೆ ಚೆನ್ನಾಗಿರುತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೋಡೋಣ ಬನ್ನಿ ಹೆಂಗಿರುತ್ತೆ. ಫ್ರೆಂಡ್ಸ್, ನಾವೀಗ ಅಬ್ಬೆ ಫಾಲ್ಸ್ನ ಚೆಕ್ ಪೋಸ್ಟ್ ಅಲ್ಲಿ ಇದೀವಿ. ಇಲ್ಲಿಗೆ ಪ್ರೈವೇಟ್ ವೆಹಿಕಲ್ಸ್ ಯಾವುದು ಅಲೋ ಇಲ್ಲ, ಅವ್ರದೇ ಗಾಡಿಲಿ ಹೋಗ್ಬೇಕಾಗತ್ತೆ. ಒಬ್ಬ ವ್ಯಕ್ತಿಗೆ 590 ರೂಪಾಯಿನ ಚಾರ್ಜಸ್ ಮಾಡ್ತಾರೆ ಗೈಸ್. ಅಲ್ಲೇ ಹೊರ್ಗಡೆಯಿಂದ ಯಾವುದೇ ತರದ ಪ್ಲಾಸ್ಟಿಕ್ ಐಟಮ್ಸ್ಗಳಾಗ್ಲಿ ಯಾವುದನ್ನು ಕೂಡ ಒಳಗಡೆ ಬಿಡೋದಿಲ್ಲ. ಇನ್ನೊಂದು, ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಬಂದು ಬಿಡ್ತಾರೆ. 1 hour ಟೈಮಿಂಗ್ಸ್ ಇರುತ್ತೆ. 1 hour ಟೈಮಿಂಗ್ಸ್ ಅಲ್ಲಿ ಎಲ್ಲ ಆಟಾಡಿ ನೋಡ್ಕೊಂಡು ಬರ್ಬೇಕಾಗತ್ತೆ ಫ್ರೆಂಡ್ಸ್.
ಸ್ಟಾರ್ಟ್ ಆಯಿತು. ಲಾಕ್ ಮಾಡಿದೆ ತಾನೆ ಮತ್ತೆ ಅಲ್ಲ ಹುಲಿ ಬಂದ್ರೆ ಅನ್ನೊಂದೇ ಬಿಡ. ಅದು ಯಾಕೆ ಗೊತ್ತಾ ಇಲ್ಲಿ ಫ್ರೆಂಡ್ಸ್, ಫೈನಲಿ ಅಬ್ಬೆ ಫಾಲ್ಸ್ ಹತ್ರ ಬಂದ್ವಿ. ನೋಡೋಣ, ಅಬ್ಬೆ ಫಾಲ್ಸ್ ಬಹಳ ಚೆನ್ನಾಗಿದೆ, ಮತ್ತೆ ನೀರು ಏನ್ ಕಮ್ಮಿ ಬರ್ತಿದೆ ಅಂತ ಹೇಳಿದ್ರು ಗೈಡು. ನೋಡೋಣ ಹೇಗಿದೆ ಅಂತ ಹೋಗ್ತಾ ಇದೀವಿ. ಆಕ್ಚುಲಿ ಆಗಿ ಇಲ್ಲಿಗೆಲ್ಲ ಬರ್ಬೇಕಾದ್ರೆ ಮಳೆಗಾಲದಲ್ಲಿ ಬಂದ್ರೆ ವರ್ತು ಅನ್ಸುತ್ತೆ. ಯಾಕೆಂದ್ರೆ ಗ್ರೀನರಿ ಮತ್ತೆ ಸ್ವಲ್ಪ ನೀರು ಎಲ್ಲ ಚೆನ್ನಾಗಿರತ್ತೆ, ವಾಟರ್ ಕ್ರಾಸಿಂಗ್ ಎಲ್ಲ ಇರತ್ತೆ. ನೋಡೋಣ, ಹೋಗ್ತಾ ಇದ್ದೀವಿ. ಹಂಗೆ ನನ್ನ ಫ್ರೆಂಡ್ ಕೂಡ ಇದ್ದಾನೆ. ಬ್ರೋ ಹೇಳಿ ಏನಾದ್ರು. ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋದ್ಮೇಲೆ ವಾಟರ್ ಫಾಲ್ಸ್ ನೋಡ್ಬೇಕು ಹೆಂಗಿದೆ ಅಂತ. ಫಸ್ಟ್ ಟೈಮ್ ಹೋಗ್ತಿರೋದು, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಆಫ್ ರೋಡಿಂಗ್ ಮಾತ್ರ ಬರಬೇಕಾದ್ರೆ ನೀವೇ ನೋಡಿದ್ರಿ, ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಸೈಕೋ. ನೋಡೋಣ. ಫೈನಲಿ ನಾವು ಅಬ್ಬೆ ಫಾಲ್ಸಿಗೆ ಬಂದ್ವಿ. ಕಡೂರಿಂದ ಇಲ್ಲಿಗೆ ಬಂದು ಅಷ್ಟೊಂದೆಲ್ಲ ಸ್ಟ್ರಗಲ್ ಮಾಡಿ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದು ಇಲ್ಲಿಗೆ ಬಂದಿದ್ದು ಟೋಟಲಿ ವರ್ತ್ ಇದೆ.
ನಿಮಗೂ ತೋರಿಸ್ತೀನಿ ನೋಡಿ. ಕುಡಿಲಿ. ಮೈ ಗಾಡ್, 600 ರೂಪಾಯಿ ಕೊಟ್ವಿ ಅಂತ ಹೊಟ್ಟೆ ಹುರ್ಕೊಂಡ್ವಿ. ಬಟ್ ನೆಕ್ಸ್ಟ್ ಲೆವೆಲ್ ಇದೆ, ನೆಕ್ಸ್ಟ್ ಲೆವೆಲ್ ಇದೆ. ಕೆರಿಯರೇ ಬೇರೆ. ಫೈನಲಿ ಅಬ್ಬೆ ಫಾಲ್ಸ್ ನೋಡಿದ್ವಿ, ಚೆನ್ನಾಗಿದೆ. ನೀವು ಬರ್ಬೋದು, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿರೋದ್ರಿಂದನೇ ಬಂದಿರೋದು ಅಂತ ಅನ್ಕೊಂತೀನಿ. ಚೆನ್ನಾಗಿದೆ ಬ್ರೋ. ನಿಮಗೂ ಮನಸ್ಸಿಗೆ ತುಂಬಾ ಚೆನ್ನಾಗಿದೆ ಫಾಲ್ಸ್, ತುಂಬಾ ಇಷ್ಟ ಆಗಿ ಜಾಗ ಅಂತ ಇದೆ.